ಮಾಧ್ಯಮದ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಬಹುದಿನಗಳ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಬೇಕು ಅಂತಂದೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ 30-35 ವರ್ಷಗಳಿಂದ. ಅದು ಫಲ ಕೊಡ್ತಾ ಇದೆ. ಮೊನ್ನೆ ನಾಗಮೋಹನ್ ದಾಸರವರು ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇಂದು ಆ ವರದಿಯನ್ನು ಸಚಿವ ಸಂಪುಟದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಅದು ಪ್ರತಿಯನ್ನು ಎಲ್ಲ ಮಂತ್ರಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ವರದಿ ಏನಿದೆಯಲ್ಲ ಬಹಳ ವೈಜ್ಞಾನಿಕವಾಗಿ, ಬಹಳ ನ್ಯಾಯಸಮ್ಮತವಾಗಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವ ರೀತಿಯಲ್ಲಿ ಯಾವ್ಯಾವ ಸಮುದಾಯ ಅತ್ಯಂತ ಕೆಳ ಸ್ಥಾವರದಲ್ಲಿದೆ ಆ ಸಮುದಾಯವನ್ನು ಮೇಲೆತ್ತುವಂಥ ಕಾರ್ಯವನ್ನು ಅದರಲ್ಲಿ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದರಿಂದ ಆ ಒಂದು ವರದಿಯನ್ನು ನಾವು ಸಂಪೂರ್ಣವಾಗಿ ಕೂಡ ಸ್ವೀಕಾರ ಮಾಡ್ತೀವಿ. ಅದಾದ ನಂತರ ಇನ್ನು ನಮಗೆ ಇನ್ನೂ ಸ್ವಲ್ಪ ಇದು ಆಗಬೇಕಾಗಿತ್ತು, ಅದು ಆಮೇಲೆ ನಾವು ಹೇಳ್ತೀವಿ. ಒಟ್ಟಾರೆ ನಮಗೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಮಾದಿಗ ಸಮುದಾಯ ಜನಸಂಖ್ಯೆ ಜಾಸ್ತಿ ಇದೆ, ಅತ್ಯಂತ ಹಿಂದುಳಿದಿದೆ. ಎಲ್ಲ ಇದರಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ದುರ್ಬಲ ಸಮುದಾಯ ಅಂದ್ರೆ ಮಾದಿಗ ಸಮುದಾಯ. ಸುಪ್ರೀಂ ಕೋರ್ಟ್ ಹೇಳಿರೋದು ಅದೇ ಬ್ಯಾಕ್ವರ್ಡ್ನೆಸ್ ನ ಆಧಾರವಾಗಿ ಇಟ್ಕೊಂಡು ಮಾಡ್ರಿ ಅಂತ ಹೇಳಿದ್ದಾರೆ. ಅದನ್ನ ಆಧಾರವಾಗಿ ಇಟ್ಕೊಂಡು ನಮಗೆ ಏನು 6% ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಸಮುದಾಯ ನಾವೆಲ್ಲ ಕುಳಿತುಕೊಂಡು ಇನ್ನು ಮಾತನಾಡಿ ಮುಂದೆ ಯಾವ ರೀತಿ ಇದನ್ನು ಮಾಡಬೇಕು ಅಂತಂದೇಳಿ ನಾವು ಯೋಚನೆ ಮಾಡ್ತೀವಿ. ಜೊತೆಗೆ ಈಗೇನಿದೆಯಲ್ಲ ವರದಿನ ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೀವಿ. ನಮಗೆ 7 ಆಗಬೇಕಾಗಿತ್ತು, 6 ಕೊಟ್ಟಿದ್ದಾರೆ. ನೋಡೋಣ, ನಾವೆಲ್ಲ ಕುಳಿತುಕೊಂಡು ವರದಿನೆಲ್ಲ ನೋಡ್ಕೊಂಡು ಆಮೇಲೆ ನಾವು ಇದನ್ನ ಮಾಡ್ತೀವಿ. ಇಲ್ಲ ಅಲ್ಲ, ಈಗ ಅದೆಲ್ಲ 6% ಕೊಟ್ಟಿದ್ದಾರೆ ಅಂತಂದೇಳಿ ಗೊತ್ತಾಗ್ಬಿಟ್ಟಿದೆ ಅಲ್ಲೇ. ಈಗ ಅಲ್ಲಿ ಯಾರೋ ಇದನ್ನ ತೋರಿಸಿದ್ ಮೊಬೈಲ್ ಇದರಲ್ಲಿ ಬಂದಿದೆ ನೋಡ್ರಿ ಅಂತಂದು ಹೇಳಿ ಅದನ್ನು ನೋಡಿ ನಾನು ಹೇಳ್ತಾ ಇದ್ದೀನಿ. 6, 5, 4, 1, 1 ಅಂತಂದೇಳಿ ಇದನ್ನ ಮಾಡಿದ್ದಾರೆ ಅಂತಂದೇಳಿ. ಅದರಿಂದ ನಾವು ಏನಿದೆಯಲ್ಲ ನಾವೇ ಸರ್ವೆ ಆಗ್ಬೇಕಂತ ಹೇಳಿದ್ವಿ, ಸರ್ವೆ ಮಾಡಿಸಿದ್ದೇವೆ. ಅವರು ಸರ್ವೆ ಮಾಡಿದ್ದಾರೆ. ದೇಶದಲ್ಲೇ ಫಸ್ಟ್ ಟೈಮ್ ಮೊಬೈಲ್ ಆ್ಯಪ್ ಮೂಲಕ ಮಾಡಿರ್ತಕ್ಕಂಥ ಇದೊಂದು ಸರ್ವೆ. ಈ ಸರ್ವೆದಲ್ಲಿ ಏನ್ ಬರುತ್ತೋ ಏನಿಲ್ವೋ ಅಂತಂದು ನಾವೇ ಆತಂಕಕ್ಕೊಳಗಾಗ್ಬಿಟ್ಟಿದ್ವಿ. ಸದ್ಯ ಸರಿ ಇದೆ ಅಂತಂದು ಹೇಳಿ ನಾನು ಅನ್ಕೊಂಡಿದ್ದೀನಿ. ಮತ್ತು ಅದು ಸಂಪೂರ್ಣವಾಗಿ ಅದು ವರದಿಯನ್ನು ನಾವು ಸ್ವೀಕಾರ ಮಾಡ್ತೀವಿ. ಹೌದು, ಖುಷಿ ತಂದಿದೆ. ಜನಸಂಖ್ಯೆ ಜಾಸ್ತಿ ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೇಕಾಗಿತ್ತು. ನೋಡೋಣ, ಕೂತ್ಕೊಂಡು ಮಾತಾಡ್ತೀವಿ. ಒಟ್ಟಾರೆ ಈಗ ಅವರು ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಜನಸಂಖ್ಯೆ ನೋಡಿ ವಿಜಯ್, ಜನಸಂಖ್ಯೆ ಮತ್ತು ಹಿಂದುಳುವಿಕೆ ಇವನ್ನ ಆಧಾರ ಇಟ್ಕೊಂಡು ಮಾಡಿರೋದು. ಬಹಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದರಿಂದ ನಾವು ಅದನ್ನ ಸ್ವಾಗತ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.